ಈ ಸಿದ್ದರಾಮಯ್ಯ ಭ್ರಷ್ಟ ಏನಿದ್ರು ಇವರು ರಾಜೀನಾಮೆ ಕೊಡಬೇಕು. ಪಾಪದ ಕೆಲಸ ತುಂಬೋಗಿದೆ ನಿಮ್ಮದು. ನೀವು ಹಾಳಾಗಿ ಹೋಗ್ತೀರಿ, ನೀವು ಉದ್ಧಾರ ಆಗೋದಿಲ್ಲ. ಇಡೀ ಹೆಣ್ಣು ಮಕ್ಕಳು ಎಲ್ಲ ಈ ಸ್ಟೂಡೆಂಟು ನಿಮಗೆ ಶಾಪ್ ಆಗ್ತಾ ಇದ್ದಾರೆ. ನಿಮ್ಮ ಮಗ ಏನಾಗಿದ್ನಲ್ಲ, ನೀವು ಕೂಡ ಅದೇ ಥರ ಹಾಳಾಗಿ ಹೋಗ್ತೀರಿ. ಬಡವ್ರ ಶಾಪ ಅಂತ ನಾನು ಹೇಳಕ್ಕೆ ಬಯಸಿದ್ರೆ ಏನು ಹೇಳ್ತಾರೆ, 2,000 ರೂಪಾಯಿ ಕೊಡ್ತಾ ಇದ್ವಿ. ಎಷ್ಟು ಜನಕ್ಕೆ ಕೊಡ್ತಾ ಇದ್ದೀರಿ 2,000 ರೂಪಾಯಿ? ನೀವು 1000 ಜನದಲ್ಲಿ 5 ಜನಕ್ಕೆ ಕೊಡ್ತಾ ಇದ್ದೀರಿ. ಇನ್ನೆಲ್ಲ ದುಡ್ಡು ಎಲ್ಲಿ ಹೋಗ್ತಾ ಇದೆ ಇವತ್ತು? ಆ ಡಿ ಕೆ ಶಿವಕುಮಾರ್ ಗ್ರ್ಯಾಂಡ್ ಬೆಂಗಳೂರು ಅಂತ, ಅವರು ಗ್ರ್ಯಾಂಡ್ ಬೆಂಗಳೂರು ಅಂತ ಸುಮಾರು ಸಾವಿರಾರು ಕೋಟಿನ ಭ್ರಷ್ಟಾಚಾರ ಮಾಡಿ ಅಧಿಕಾರದಲ್ಲಿ ಏನಾದರೂ ಪ್ರತಿಪಕ್ಷದವ್ರು ಏನು ಹೇಳಿದ್ರೆ ಕೂತ್ಕೊಳ್ರಿ ಅಂತ ರೌಡಿಸಮ್ ಇನ್ನು ಜೂಮಾನದಲ್ಲಿ ಇದೇ ಲಾಸ್ಟ್ ಅಂತ ಹೇಳಿ ಏನು ಬೇಕು ಎಲ್ಲ ಲೂಟಿ ಮಾಡ್ತಾ ಇದ್ದೀರಾ ನೀವು ಭ್ರಷ್ಟರು. ಸರ್, ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಘೋಷಣೆ ಮಾಡಿದಂಥ ಗ್ಯಾರಂಟಿ ಯೋಜನೆಗಳು ಈಗ ಸಿಗ್ತಿದೆಯಾ ಸರ್? ಈಗ ಜನ ಮೂಡ್ರು ಅಂತೇಳಿ ಜನಗಳಿಗೆ ತಪ್ಪು ವಿಶ್ವಾಸನೆ ಕೊಟ್ಟು ಇವರು ಮನೆಯಿಂದ ತೊಗೊಂಡ್ಬರ್ತಾರೆ. ಏನಾದರೂ ಯೋಜನೆಗಳು ಈಗ ಮಕ್ಕಳು ಓದೋದಕ್ಕೆ ಸ್ಕಾಲರ್ಶಿಪ್ಗಳು ಕೊಡ್ತಾಯಿಲ್ಲ. ಒಳ್ಳೆ ಇವತ್ತೇನಾದರೂ ದೇಶ ಉದ್ಧಾರ ಆಗಬೇಕಂದ್ರೆ ಎಜುಕೇಷನ್ ಬೇಕು. ಆ ಎಜುಕೇಷನ್ಗೆ ಒತ್ತು ಕೊಡ್ತಾ ಇಲ್ಲ. ಎಷ್ಟೋ ಕಡೆ ಟೀಚರ್ಸ್ ಇಲ್ಲ. ಓದ್ಕೊಳೋದಕ್ಕೆ ಆ ಬುಕ್ಸು ಸರಿಯಾಗಿ ಅವರು ವಿತರಣೆ ಮಾಡ್ತಾಯಿಲ್ಲ. ಈ ದೇಶ ಯಾವ ಥರ ಮುಂದುವರಿತದೆ? ನಾವು ಬರೀ ಅಧಿಕಾರಕ್ಕೋಸ್ಕರವಾಗಿ ಭ್ರಷ್ಟಾಚಾರವನ್ನು ಮಾಡಿ ಈಗ ನೀವು ಸರ್ಕಾರ ನಡೆಸ್ತೀವಿ, ನಾವು ಪುಕ್ಸಾಟೆ ಕೊಡ್ತೀವಿ ಅಂದರೆ ಯಾರ ಮನೆ ಸತ್ತು ಸರ್? ಇದು ಪುಕ್ಸಾಟೆ ನೀವು ಕೊಡ್ತಾ ಇರೋದು ನಿಮ್ಮ ಮನೆ ಸತ್ತಾ? ಜನಗಳಿಗೆ ಅಲ್ಲ, ಯಾರಿಗೂ ಸಿಗ್ತಾ ಇಲ್ಲ. ಈಗ ನೋಡಿ, ಎಲೆಕ್ಷನ್ನಲ್ಲಿ 1 ತಿಂಗಳದು 2 ತಿಂಗಳದ್ದು ಹಾಕ್ಬಿಟ್ಟು ಓಟ್ ಹಾಕ್ಸ್ಕೊತೀವಿ ಅಂತ 2 ತಿಂಗಳು ಬಿಟ್ಟ ಮೇಲೆ ಇವರು ಪ್ರಶ್ನೆ ಮಾಡ್ತೀನಿ ಎಷ್ಟು ಜನಕ್ಕೆ ಇವತ್ತು ಆನ್ಲೈನಲ್ಲಿ ಸುಮಾರು ಇವರು ಒಂದೊಂದು ಜಿಲ್ಲೆಯಲ್ಲಿ 10,000 ಜನ 20,000 ಜನ ಹಾಕ್ತೀನಿ ಅಂದರೆ 10,000 ಜನಕ್ಕೆ ಹಾಕಲ್ಲ, ಒಂದು 5,000 ಜನಕ್ಕೆ ಹಾಕ್ತಾರೆ. 15,000 ಜನದ್ದು ಒಂದೊಂದು ಕಡೆ ಭ್ರಷ್ಟಾಚಾರವಾಗಿ ಅವ್ರ ಅಕೌಂಟ್ಗಳಿಗೆ ಹೋಗ್ತಾ ಇದೆ. ಇದು ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ. ಬೇರೆ ಏನು ಹೇಳ್ತಾರೆ, 2,000 ರೂಪಾಯಿ ಕೊಡ್ತಾ ಇದ್ವಿ. ಎಷ್ಟು ಜನಕ್ಕೆ ಕೊಡ್ತಾ ಇದ್ದೀರಿ 2,000 ರೂಪಾಯಿ? ನೀವು 1000 ಜನದಲ್ಲಿ 5 ಜನಕ್ಕೆ ಕೊಡ್ತಾ ಇದ್ದೀರಿ. ಇನ್ನೆಲ್ಲ ದುಡ್ಡು ಎಲ್ಲಿ ಹೋಗ್ತಾ ಇದೆ ಇವತ್ತು ನೀವೇನಾದರೂ SC ST ನೀವು STಗಳು ನೋಡಬೇಕು. ಈಗ ನೀವು ಯಾರೋ ಕುರಿ ಮೇಸೋನ್ಕ ತರಲೆ ಮಾಡೋನ್ಗೆಲ್ಲನೂ ನೀವು ಕಾಸು ಹಾಕಿ ನೀವು ಡ್ರಾ ಮಾಡ್ಕೊಂಡಿದ್ದೀರಿ ಪರ್ಸೆಂಟೇಜ್ದು. ಸೆಂಟ್ರಲ್ ಗೌರ್ಮೆಂಟ್ ಬಂದಿರೋಂಥದ್ದು ನೀವೇನು ಮಾಡ್ತಾಯಿದ್ದೀರಿ? ಎಲ್ಲಿ ನೋಡಿದ್ರೂ ಒಂದು ಹಳ್ಳಿಯಲ್ಲಿ ಟಾರ್ ಇಲ್ಲ, ಒಂದು ಒಳ್ಳೆ ಯೋಜನೆ ಇಲ್ಲ. ಒಂದು ಹಳ್ಳಿಗಳಿಗೆ ಒಳ್ಳೆ ಅಂಥ ಮೋದಿಯವರು ಕುಡಿಯೋ ನೀರಿಗೆ ಇಡೀ ದೇಶಕ್ಕೆ ಮಾಡ್ತಾರೆ ಅವರು. ಆಮೇಲೆ ರಸ್ತೆ ಗ್ರಾಮ ಸಡಕ್ ಯೋಜನೆಗೆ ಕೊಡ್ತಾರೆ. ಸುಮಾರು ಯೋಜನೆಗಳು ಮಾಡ್ತಾರೆ. ನೀವು ಅಟ್ಲೀಸ್ಟು ಹೋಗಿರೋ ಬೆಂಗಳೂರಲ್ಲಿ ಒಂದು ರಸ್ತೆಗಳನ್ನ ಕ್ಲೀನಾಗಿ ನೀವು ಮುಚ್ಚೋಕ್ಕೂ ಆಗ್ತಾಯಿಲ್ಲ. ಹಳ್ಳನೇ ಬಿದ್ದಿದೆ. ಆ ಡಿ ಕೆ ಶಿವಕುಮಾರ್ ಗ್ರ್ಯಾಂಡ್ ಬೆಂಗಳೂರು ಅಂತ, ಅವರು ಗ್ರ್ಯಾಂಡ್ ಬೆಂಗಳೂರು ಅಂತ ಸುಮಾರು ಸಾವಿರಾರು ಕೋಟಿನ ಭ್ರಷ್ಟಾಚಾರ ಮಾಡಿ ಅಧಿಕಾರದಲ್ಲಿ ಏನಾದರೂ ಪ್ರತಿಪಕ್ಷದವ್ರು ಏನು ಹೇಳಿದ್ರೆ ಕೂತ್ಕೊಳ್ರಿ ಅಂತ ರೌಡಿಸಮ್, ಅವಾಗೇನೋ ರೌಡಿಸಮ್ ಮಾಡ್ತಾಯಿದ್ರು ಅಂತ ಹೇಳ್ತಾರೆ. ಇವತ್ತು ಆ ಶೈಲಿಯಲ್ಲಿ ಇವತ್ತು ನಮ್ಮ ಆಂಧ್ರ ಶೈಲಿಯಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ. ಇವತ್ತು ಯಾರಿಗೂ ಶೋಭೆ ತರೋದಲ್ಲ. ಈ ಸಿದ್ದರಾಮಯ್ಯ ಭ್ರಷ್ಟ ಏನಿದ್ರು ಇವರು ರಾಜೀನಾಮೆ ಕೊಡಬೇಕು. ಇವತ್ತು ಏನಾದ್ರೂ ನಮ್ಮ ಕರ್ನಾಟಕ ಏನಾದರೂ ಉದ್ಧಾರ ಆಗಬೇಕು. ಈ ಕರ್ನಾಟಕದಲ್ಲಿ ಬಹಳ ಈ ವಿದ್ಯಾವಂತರು ಸಮೃದ್ಧಿಯಾಗಿರಬೇಕು, ಹೆಣ್ಮಕ್ಳು ಚೆನ್ನಾಗಿರಬೇಕು. ಹೆಣ್ಮಕ್ಳಿಗೆ ಲೋನ್ ಕೊಡ್ತಾಯಿದ್ರು, ಅದು ಸಬ್ಸಿಡಿ ಕೊಡ್ತಾಯಿದ್ರು. ಎಲ್ಲ ಎಣ್ಣೆ ಕುಡಿಯೋದಕ್ಕೆ ರೇಟ್ ಜಾಸ್ತಿ ಮಾಡಿ ಇಲ್ಲಿ ಗಂಡ ಹತ್ರ ಕಿತ್ಕೊಳೋದು, ಹೆಂಡ್ತಿಗೆ ಕೊಡೋದು. ಆ ಹೆಂಡ್ತಿಗೂ ಇವಾಗ ಕೊಡ್ತಾ ಇಲ್ಲಲ್ಲ ಸರ್. ಫ್ರೀ ಅಂತೀರಿ. BTS ಬಸ್ಸಲ್ಲಿ ಅದ್ಯಾವುದು ಆಂಧ್ರ ಬಸ್ಸಲ್ಲಿ ಇದರಲ್ಲಿ ಹೋಗೋದೇ ಫ್ರೀ ಇಲ್ಲ ರೀ ಅಂತೀರಿ. ಏನು ಸರ್ಕಾರ ಸರ್? ಈಗ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ ರಾಮನಗರ ಅಂತೇಳೋ ಹೆಸರನ್ನು ತೆಗೆದು ಬೆಂಗಳೂರು ದಕ್ಷಿಣ ಅಂತೇಳಿ ಮಾಡಬೇಕು ಅಂತ. ಯಾಕೆ ಸರ್? ಈಗ ಸರ್, ಅಧಿಕಾರ ಕೊಟ್ಟಿರೋದು ಅವರು ಕನಕಪುರದಲ್ಲಿ ಮಾತ್ರ. ಏನು ರಾಜ್ಯದಲ್ಲಿ ನೀವು ದಬ್ಬಾಳಿಕೆ ಮಾಡಿಕೊಂಡು ಜಿಲ್ಲೆಗಳನ್ನೇ ಚೇಂಜ್ ಮಾಡ್ತೀನಿ, ಸ್ಟೇಟ್ನೇ ಚೇಂಜ್ ಮಾಡ್ತೀನಿ, ನಾವು ಭಾಷೆನೇ ಚೇಂಜ್ ಮಾಡ್ತೀನಿ. ಇವ್ರು ಯಾಕೆ ಸರ್ ಹಕ್ಕು ಕೊಟ್ಟಿದ್ದಾರೆ? ಇವ್ರಿಗೆ ಕರ್ನಾಟಕ ಜನ ಚೀಮಾರಿ ಆಗಬೇಕು. ಯಾಕಂದರೆ ನಿಮ್ಮ ಸತ್ಯನ್ರಿ ಇದು ರಾಮನಗರ ಯಾರೋ ಹಿಂದೆ ಇಟ್ಟಿದ್ದಾರೆ. ಯಾವುದೋ ಒಂದು ಜಿಲ್ಲೆ ನಿಮ್ಮ ಫಸ್ಟ್ ಅಭಿವೃದ್ಧಿ ಮಾಡಿರಿ, ಜನಗಳಿಗೆ ಒಳ್ಳೇದು ಮಾಡಿರಿ. ಯಾಕ್ರಿ ನೀವು ಜಿಲ್ಲೆಗಳನ್ನೆಲ್ಲ ಚೇಂಜ್ ಮಾಡಿ ಸುಮ್ಮನೆ ನೀವು ಜನಗಳಿಗೆ ಕನ್ವರ್ಟ್ ಮಾಡ್ತಾ ಇದ್ದೀರಿ? ಭ್ರಷ್ಟ ನಿಮ್ಮ ಸುತ್ತಲೂ ಇದೆ ಭ್ರಷ್ಟ. ಏನು ರೀ ಮಾಡಿದ್ದೀರ? ಬೆಂಗಳೂರಿಗೆ ಒಳ್ಳೆ ಯೋಜನೆ ತಗೊಂಬಂದಿದ್ದೀರೇನ್ರಿ? ಅವತ್ತು ಏನೋ ಟಾರ್ ಹಾಕಿದ್ದಾರೆ, ಅದು ಹಳ್ಳಿಗಳನ್ನ ನೀವು ಮುಚ್ಚಕ್ಕಾಗ್ತಾ ಇಲ್ಲ ನೀವು. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿ ಕೆಲಸ ಎಲ್ಲ ಹೇಗೆ ನಡೀತಿದೆ?
ಸರ್ ಎಲ್ಲೂ ಇವರು ಒಂದು ಟಾರು ಎಲ್ಲನ ಒಂದು ಅಭಿವೃದ್ಧಿಯ ನಾವು ಇಂಥದ್ದು ಒಂದು ಸ್ಕೀಮಲ್ಲಿ ಇಂಥದ್ದು ಮಾಡಿದ್ದೀನಿ. ಆ ಎಮ್ ಎಲ್ ಎಗಳು ಕಾಂಗ್ರೆಸ್ ಎಮ್ ಎಲ್ ಎ ಹೇಳ್ತಾರೆ ಏನು ಕಾಸು ಕೇಳಬೇಡ್ರಿ ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತ. ಇತ್ತೀಚೆಗೆ ಪೆಟ್ರೋಲ್ ಬೆಲೆ ಏರಿಕೆ ಮಾಡಿದ್ದಾರೆ. ಇವತ್ತು ಆ ಪೆಟ್ರೋಲ್ ಬೆಲೆ ಏರಿಕೆ ಮಾಡಿರೋದ್ರಿಂದ ಆ ರೈತರು ಸರಕು ಸಾಮಾನ್ಯ ಮೇಲೆ ಏಟು ಬೀಳುತ್ತೆ, ನಮ್ಮ ತರಕಾರಿ ಮೇಲೆ ಏಟು ಬೀಳುತ್ತೆ, ನಮ್ಮ ರೇಷನ್ ಮೇಲೆ ಎಲ್ಲನೂ ರೇಟು ಜಾಸ್ತಿ ಆಗಿದೆ. ಹೇಳ್ತಾ ಇದ್ರು ಸೆಂಟ್ರಲ್ ಗೌರ್ಮೆಂಟು ಎಲ್ಲ ಒಂದು ತಿನ್ನೋ ಆಹಾರದ ಮೇಲೆ ರೇಟ್ ಜಾಸ್ತಿ ಆಗಿದೆ ಅಂತ. ನೀವೇನು ಮಾಡ್ತಾಯಿದ್ದೀರಿ? ನೀವು ಪಾಪಿ ಕೆಲಸ ಮಾಡ್ತಾಯಿದ್ದೀರಿ. ಪಾಪದ ಕೆಲಸ ತುಂಬೋಗಿದೆ ನಿಮ್ಮದು. ನೀವು ಹಾಳಾಗೋಗ್ತೀರಿ, ನೀವು ಉದ್ಧಾರ ಆಗೋದಿಲ್ಲ. ಇಡೀ ಹೆಣ್ಣು ಮಕ್ಕಳು ಎಲ್ಲ ಈ ಸ್ಟೂಡೆಂಟು ನಿಮಗೆ ಶಾಪ ಆಗ್ತಾ ಇದ್ದಾರೆ. ದಯವಿಟ್ಟು ನಿಮಗೆ ಈ ಶಾಪ ಅರ್ಜೆಂಟಾಗಿ ತಗೊಳ್ತದೆ. ನೀವೇನು ಆಗೋತೀರಿ, ನಿಮ್ಮ ಮಗ ಏನೋ ಆಗಿದ್ನಲ್ಲ ನೀವು ಕೂಡ ಅದೇ ಥರ ಹಾಳಾಗೋಗ್ತೀರಿ. ದಯವಿಟ್ಟು ಇದು ಬಡವ್ರ ಶಾಪ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಸರ್, ಈಗ ಹಾಲಿದ್ದು ನೋಡೋದಾದರೆ ರಾಜ್ಯದಲ್ಲಿ KMF 2 ರೂಪಾಯಿ ಹೆಚ್ಚು ಮಾಡಿದೆ. 1 ಲೀಟ್ರ್ ಹಾಲು ಮೇಲೆ ಅರ್ಧ ಲೀಟ್ರ್ ಮೇಲೆ 2 ರೂಪಾಯಿ ಹೆಚ್ಚು ಮಾಡಿದೆ. ಕೊಚ್ಚಿ ಮೂಲು ಇಲ್ಲಿ ಚಿಕ್ಕಬಳ್ಳಾಪುರ, ಕೋಲಾರ ಈ ಸೈಡ್ 2 ರೂಪಾಯಿ ಕಡಿಮೆ ಕೊಡ್ತಿದೆ. ಅಂದರೆ ರೈತರಿಗೆ 2 ರೂಪಾಯಿ ಕಡಿಮೆ ಮಾಡಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಸರ್, ಈಗ ಜನ ಮೂರ್ಖರೇನಲ್ಲ. ಈಗ ರೈತರಿಗೆ 2 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಹಾಗೆ ಇವರು 2 ರೂಪಾಯಿಗೆ ಲೀಟ್ರ್ ಮೇಲೆ ಜಾಸ್ತಿ ಮಾಡ್ತೀನಿ, ಅರ್ಧ ಲೀಟ್ರ್ ಮೇಲೆ ಜಾಸ್ತಿ ಮಾಡಿದ್ದಾರೆ. 1 ಲೀಟ್ರಿಗೆ ಎಷ್ಟಾಯಿತು? 4 ರೂಪಾಯಿ ಆಯಿತು. ಜನ ಎಷ್ಟು ಗುಗ್ಗು ಮಾಡ್ತಾರೆ. ಇಷ್ಟೊಂದು ಟೆಕ್ನಾಲಜಿ ಬೆಳೆದಿದೆ, ಇಷ್ಟೊಂದು ಯೋಗವಾಗಿ ನಡೀತಾ ಇದ್ದಾರೆ. ಈ ಜನಕ್ಕೂ ಗೊತ್ತಾಗ್ತಲ್ಲ. ಈ ಒಂದೊಂದು ದಿವಸಕ್ಕೆ ಒಂದೊಂದು ಇವರು ಏನು ನಿರ್ಧಾರ ತಗೊತಾ ಇದ್ದಾರೋ ಜನರ ವಿರೋಧಿಯಾಗಿ ನಿರ್ಧಾರ ತಗೊತಾ ಇದ್ದಾರೆ. ಇವತ್ತು ರೈತರು ಕೂಡ ಆಕ್ರೋಶವಾಗಿದ್ದಾರೆ. ನಮ್ಮ ಹೊಟ್ಟೆ ಮೇಲೆ ಹೊಡೆದು ನೀವು ಆ ರೈತರ ಜನಕ್ಕೆ ಕೂಡ ಏನು ನೀವು ಸಾಮಾನ್ಯ ಜನಕ್ಕೂ 4 ರೂಪಾಯಿ ಜಾಸ್ತಿ ಮಾಡಿದ್ದೀರಿ ಲೀಟ್ರಿಗೆ, ರೈತರಿಗೆ 2 ರೂಪಾಯಿ ಕಡಿಮೆ ಮಾಡಿದ್ದೀರಿ. ಇದೇನಾದ್ರೂ ನಿಮ್ಗೆ ಸರಿ ಅನಿಸ್ತದ? ಯಾವುದು ನೀವು ಮಾಡ್ತಾ ಇರೋದು ಸರಿಯಲ್ಲ. ಇದರ ಇವತ್ತು ನೀವು ಕೊನೆಗಣ್ತೀರಿ. ನೀವು ಮೈಸೂರಲ್ಲಿ ಏನು ನಿಮ್ಮ ಸತ್ಯನ್ರಿ, ಅಲ್ಲೆಲ್ಲ ಮೂಡ ಇದರಲ್ಲಿ ಸಾವಿರಾರು ಕೋಟಿ ಆ DC ಅವರು ಏನೋ ನಿಮಗೆ ಸಾವಿರಾರು ಕೋಟಿ ನಷ್ಟ ಆಗ್ತದೆ ಸರ್ಕಾರಕ್ಕಂದರೆ ಒಂದು 4-5 ದಿವಸಕ್ಕೆಲ್ಲ ನೀವು ಎಲ್ಲ ಚೇಂಜ್ ಮಾಡಿಬಿಟ್ರಲ್ರಿ. ಜನ ಏನಾನ ನೀವು ಏನೋ ಸುಮ್ಮನೆ ಇದ್ದಾರೆ ಅಂತ ಏನೋ ಅಂದ್ಕೊಂಡಿದ್ದೀರಾ? ಒಂದು ಸಲ ಏನಾದ್ರೂ ಧ್ವನಿ ಎತ್ತಿದ್ರೆ ನೀವು ಉಳಿಯೋದಿಲ್ಲ, ಈ ಸರ್ಕಾರನ ಬೀಳ್ಸೋವರೆಗೂ ಬಿಡೋದಿಲ್ಲ. ಈ ಜನ ನೀವು ಎದುರಾಕೊಂಡ್ರೆ ಭಾಳಷ್ಟು ನಷ್ಟ ಹೋಗ್ತೀರಿ. ಇನ್ನು ಜೂಮಾನದಲ್ಲಿ ಇದೇ ಲಾಸ್ಟು ಅಂತೇಳಿ ಏನು ಬೇಕೋ ಎಲ್ಲ ಲೂಟಿ ಮಾಡ್ತಾಯಿದ್ದೀರಾ. ನೀವು ಭ್ರಷ್ಟರು. ನೀವು ತಕ್ಷಣ ಈ ಸಿಟ್ಟನ್ನು ಇಳಿಬೇಕು. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.